ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಒಂದು ಬಿಗ್ ಅಪ್ಡೇಟು ಮತ್ತು ಒಂದು ಹೊಸ ರೂಲ್ಸ್ ಬಂದಿದೆ. ಮೇ 1ನೇ ತಾರೀಕಿಂದ ಇದು ಅಪ್ಲಿಕೇಬಲ್ ಆಗುತ್ತೆ. ಹಾಗಾದರೆ ಏನು ಹೊಸ ರೂಲ್ಸ್, ಏನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಅನ್ನಭಾಗ್ಯ ಪ್ರತಿಯೊಬ್ಬ ಕುಟುಂಬಕ್ಕೂ BPL ರೇಷನ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಕೂಡ ಏನಂದರೆ ಪ್ರತಿ ತಿಂಗಳು ಕೂಡ 10 kg ಉಚಿತ ಅಕ್ಕಿ ನೀಡುವಂಥ ಯೋಜನೆ ಆಗಿರ್ತಕ್ಕಂಥ ಅನ್ನಭಾಗ್ಯ. ಸೊ ಆಲ್ರೆಡಿ BPL ಕಾರ್ಡ್ನು ಕೂಡ ಹೊಂದಿರ್ತೀರ ನೀವು. ಸೊ ರೇಷನ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಏನಪ್ಪ ಅಂದರೆ ಈ ಅನ್ನಭಾಗ್ಯದ ಈಗ ಅಕ್ಕಿ ಸಿಗಬೇಕಾಗಿತ್ತಂದರೆ ಈ ಮುಂಚೆ ದುಡ್ಡು ಕೊಡ್ತಾಯಿದ್ರು. ಸೊ ಪ್ರತಿಯೊಬ್ಬರಿಗೂ ಕೂಡ 34 ರೂಪಾಯಿ ಅಂತೆ ಪ್ರತಿ ಒಂದು kg ಅಕ್ಕಿ ದರವನ್ನು ಕೂಡ ಡೈರೆಕ್ಟಾಗಿ DBT ಆ್ಯಪ್ ಮುಖಾಂತರ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಬಟ್ ಈಗ ಅದರ ಪರವಾಗಿ ಕೇಂದ್ರ ಸರ್ಕಾರ ಅಕ್ಕಿ ನೀಡ್ತಾ ಇರೋದ್ರಿಂದ ಅದೇ ಅಕ್ಕಿನ ಪ್ರತಿಯೊಬ್ಬರಿಗೆ ಕೂಡ 10 kg ನೀಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಈಗ ಹೊಸ ರೂಲ್ಸ್ ಏನಪ್ಪ ಬಂದಿದೆ ಏನು ಅಂತ ಕೇಳ್ತಾ ಇದ್ದರೆ ನೋಡಿ ಫ್ರೆಂಡ್ಸ್, BPL ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಒಂದು ರಾಜ್ಯ ಸರ್ಕಾರ ಒಂದು ಖಡಕ್ ಆಗಿರ್ತಕ್ಕಂಥ ಒಂದು ಹೊಸ ರೂಲ್ಸ್ನ ಕೊಟ್ಟಿದೆ. ಏನಪ್ಪ ಅಂದರೆ ಈಗ ಯಾರು BPL ಕಾರ್ಡ್ ಹೊಂದಿದ್ದಾರೆ ಪ್ರತಿಯೊಬ್ಬ ಕುಟುಂಬದಲ್ಲಿ ಕೂಡ 2 ಜನ 3 ಜನ 4 ಜನ ಇರ್ತೀರ. ಸೊ ಎಲ್ಲರದು ಕೂಡ ಈ KYC ಆಗಬೇಕು. ಆಧಾರ್ ಕಾರ್ಡ್ಗೆ ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕು ಅಂತ ಕಡ್ಡಾಯವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರದ್ದು ಕೂಡ ಬಯೋಮೆಟ್ರಿಕ್ ಕೂಡ ಎಂಟ್ರಿ ಆಗಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿದರೆ ಮಾತ್ರ ಅಂಥವ್ರಿಗೆ ಏನಪ್ಪ ಅಂದರೆ ಸೊ ಪ್ರತಿ ತಿಂಗಳು ಕೂಡ ಅಕ್ಕಿನ ಕೊಡ್ತೀವಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಕೂಡ ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದರೆ ರೇಷನ್ ಕಾರ್ಡ್ ಕೂಡ ಬಂದ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಿಮ್ಮ ಐಡೆಂಟಿಫೈ ಮಾಡಲಿಕ್ಕೆ ಕೂಡ ರೇಷನ್ ಕಾರ್ಡ್ ತುಂಬಾ ಆಗುತ್ತೆ. ಹಾಗಾಗಿ ಯಾರ್ಯಾರು ಈ KYC ಮಾಡಿಸಲ್ಲ ಏಪ್ರಿಲ್ 30ರೊಳಗಾಗಿ ಈ KYC ಮಾಡಿಸಲೇಬೇಕು. ಸೊ ಅಂಥೇಳಿ ಆಹಾರ ಮತ್ತು ನಾಗರಿಕರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಖಡಾಖಂಡಿತವಾಗಿ ಆದೇಶನ ಕೂಡ ಕೊಟ್ಟಿದೆ. ಸೊ ಏಪ್ರಿಲ್ 30ರೊಳಗಾಗಿ ಯಾರ್ಯಾರು ತಮ್ಮ ಆಧಾರ್ ಕಾರ್ಡ್ಗೆ ಮತ್ತು BPL ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ಲ ಅಂಥವ್ರು ಲಿಂಕ್ ಮಾಡಿಸಲೇಬೇಕು. ಲಿಂಕ್ ಮಾಡಿಸದೇ ಇದ್ದರೆ ಅವ್ರದ್ದು ರೇಷನ್ ಕಾರ್ಡ್ ಕೂಡ ಬಂದ್ ಆಗುತ್ತೆ ಮತ್ತು ಅದರ ಜೊತೆಗೆ ಅವರಿಗೆ ನೀಡುವಂಥ ಅಕ್ಕಿ ಮತ್ತು ಅದರ ಜೊತೆಗೆ ಹಣ ಏನಿದೆಯಲ್ಲ ಅದನ್ನು ಕೂಡ ಬಂದ್ ಮಾಡುತ್ತೀವಿ ಅಂತ ಕೂಡ ರಾಜ್ಯ ಸರ್ಕಾರ ಖಡಕ್ಕಾಗಿ ಆದೇಶನ ಕೂಡ ಕೊಟ್ಟಿದೆ. ಹಾಗಾಗಿ ಯಾರು ಇನ್ನೂ ಕೂಡ ಮಾಡಿಸಿಲ್ಲ ಕೂಡ ಮಾಡಿಸಿ. ಪ್ರತಿಯೊಂದು ವಿಡಿಯೋನು ಕೂಡ ನಾನು ಚಾನಲಲ್ಲಿ ಮಾಡಿ ಹಾಕಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ನೀಡಿ. ಅಂದರೆ ಅನ್ನಭಾಗ್ಯ ಅಕ್ಕಿ ನಿಮಗೆ ಸಿಗಬೇಕಾಗಿತ್ತು ಮತ್ತು BPL ಕಾರ್ಡ್ದ ಪ್ರಯೋಜನಗಳು ಸಿಗಬೇಕಾಗಿತ್ತು ನಿಮಗೆ. ಸೊ ಹಾಸ್ಪಿಟ್ಲಲ್ಲಿ ವಿಸಿಟ್ ಮಾಡಿದಾಗ ಕೂಡ ರೇಷನ್ ಕಾರ್ಡ್ ಕೂಡ ಕೇಳ್ತಾರೆ, BPL ಕಾರ್ಡ್ ಇದ್ರು APL ಕಾರ್ಡ್ ಇದ್ರು ಅಂತ. ಸೊ ಹಾಗೆ ಅಂಥವೆಲ್ಲ ನಿಮಗೆ ಏನಪ್ಪ ಅಂದರೆ ಲಾಭಾಂಶಗಳು ಸಿಗಬೇಕಾಗಿತ್ತು. ಅಂದರೆ ಯಾರ್ಯಾರು ಈ KYC ಮಾಡಿಸಿಲ್ಲ ಅವರಿಗೆ ಲಾಸ್ಟ್ ಒಂದು ಇದನ್ನು ಮಾಡಿದ್ದಾರೆ ಅಂದರೆ ಕಡು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 30ರೊಳಗಾಗಿ ಈ KYC ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ಗೆ ಮತ್ತು ಅದರ ಜೊತೆಗೆ ನಿಮ್ಮ BPL ಕಾರ್ಡಿಗೆ ಕೂಡ ಲಿಂಕ್ ಮಾಡಿಸ್ಬೇಕು. ಸೊ ಅದರ ಜೊತೆಗೆ ಏನಪ್ಪ ಅಂದರೆ ಯಾರ್ಯಾರು ಮಾಡಿಸಿಲ್ಲ ಕೂಡಲೇ ಅವರಿಗೆ ಕೂಡ ಇನ್ಫಾರ್ಮ್ ಮಾಡಬೇಕಂತಲೂ ಕೂಡ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆಹಾರ ಮತ್ತು ನಾಗರಿಕರಿಗೆ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ಆದೇಶನ ಕೂಡ ಹೊರಡಿಸಿದೆ. ಸೊ ಮೇ 1ನೇ ತಾರೀಕಿಂದ ಯಾರ್ಯಾರು ಮಾಡಿಸಿಲ್ಲ ಅವ್ರ ರೇಷನ್ ಕಾರ್ಡ್ ಕೂಡ ಬಂದ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಖಡಕ್ ಆಗಿರ್ತಕ್ಕಂಥ ಆದೇಶ ಆಗಿದೆ ಫ್ರೆಂಡ್ಸ್. ಹಾಗಾಗಿ ನೀವು ಈ ಕೂಡಲೇ ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದರೆ ಎಲ್ಲರದ್ದು ಕೂಡ ಈ KYC ಮಾಡಿಸಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಆಧಾರ್ ಕಾರ್ಡ್ಗೆ ಮತ್ತು BPL ಕಾರ್ಡಿಗೆ ಕೂಡ ಲಿಂಕ್ ಮಾಡಿಸ್ಬೇಕಾಗುತ್ತೆ ರೇಷನ್ ಕಾರ್ಡ್ಗೆ. ಸೊ ಅದನ್ನು ಖಡಾಖಂಡಿತವಾಗಿ ಮಾಡಿಸಿ ಮತ್ತು ಅದರ ಜೊತೆಗೆ ನಾನು ಚಾನಲ್ ಕೂಡ ಯಾವ ಥರ ಮಾಡಿಸ್ಬೇಕಂತ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದು ಹೊಸ ರೂಲ್ಸ್ ಮೇ 1ನೇ ತಾರೀಕಿಂದ ನಿಮ್ಮದು ರೇಷನ್ ಕಾರ್ಡ್ ಬಂದ್ ಆಗಬಾರ್ದಾಗಿತ್ತಪ್ಪ ಅಂದರೆ ಈ KYCನ ಮಾಡಿಸಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.